ಮತ್ತೊಂದು ನೋಡ್ಕೊಳ್ಳೋ ಮತ್ತೊಂದು ಹಾಕಲ್ವ ಪಕ್ಕ ಸಮಸ್ತ ನಾಡಿನ ಜನತೆಗೆ ನಿಮ್ಮ SP ಸೂರ್ಯ ಮಾಡುವ ನಮಸ್ಕಾರಗಳು. ಶುಭೋದಯ, ಶುಭ ದಿನ. ಹಾಗೂ SP ಸೂರ್ಯಂ ಲೈವ್ ಸ್ಟುಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಎಪಿಸೋಡ್ 4 ಮುಂದುವರಿಸೋಣ. ಎಪಿಸೋಡ್ 3 ಕೊನೆಯದಾಗಿ ಹೇಳೋ ಹಾಗೆ ನನ್ನ ಜರ್ನಿ ಬಗ್ಗೆ, ನಾನು ತರಬೇತಿಯಲ್ಲಿ 5 ತಿಂಗಳ ಅವಧಿಯಲ್ಲಿ ನಾನು ತೋಟಗಾರಿಕೆ ತರಬೇತಿಯ ಜೊತೆಗೆ ಕೊನೆಯ ಎಪಿಸೋಡಲ್ಲಿ ಹೇಳಿರ್ತೀನಿ, ತೋಟಗಾರಿಕೆ ತರಬೇತಿಯಲ್ಲಿ ನನಗೆ ಒಳ್ಳೆ ಗುರುಗಳು ಸಿಗ್ತಾರಂತ ಹೇಳ್ಬಿಟ್ಟು ಇವತ್ತಿನ ದಿನದಲ್ಲಿ ತುಂಬ ಒಳ್ಳೆ ಫೇಮಸ್ ಆಗಿದ್ದಾರೆ. ಸಂಜಿತ್ ಹೆಗ್ಡೆ ಸಿಂಗರ್ ಅವರು, ಅವ್ರ ಫಾದರ್ ಗಣೇಶ್ ಹೆಗ್ಡೆ ಅಂತ ಹೇಳ್ಬಿಟ್ಟು ಅವರು ನನಗೆ ತೋಟಗಾರಿಕೆ ತರಬೇತಿಯಲ್ಲಿ ಸಿಗ್ತಾರೆ. ಅವರು ನಮಗೆ ಹಾರ್ಟಿಕಲ್ಚರ್ ಗುರು ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ನಮಗೆ ಅಲ್ಲಿ ಸಿಗ್ತಾರೆ. ಅವರ ನೇತೃತ್ವದಲ್ಲಿ ನಾನು ತೋಟಗಾರಿಕೆ ತರಬೇತಿಯನ್ನು ಪಡಿತೀನಿ ಫ್ರೆಂಡ್ಸ್. ಆ ಸಂಸ್ಥೆಯಲ್ಲಿ ಅವರು ಇರ್ತಾರೆ. ತುಂಬ ಒಳ್ಳೆಯವರು ಫ್ರೆಂಡ್ಸ್. ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ಅಂಗವಿಕಲರ ಸ್ವಾವಲಂಬನೆ ಬಗ್ಗೆ ಅವರು ಭಾಳಷ್ಟು ಅರ್ತಿದ್ದಾರೆ. ಆಮೇಲೆ ಲಕ್ಷಾಂತರ ಜನ ನಮ್ಮ ಹತ್ರ ಅಂಗವಿಕಲ ಮಕ್ಕಳನ್ನು ಲಕ್ಷಾಂತರ ಜನಗಳ ಜೀವನವನ್ನು ಅವರು ಒಳ್ಳೆಯದಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಬನ್ನಿ, ಅವ್ರ ಜೊತೆ ನಮ್ಗೆ ಹೇಗೆ ಒಡನಾಟ ಇತ್ತು ಅಂತೇಳ್ಬಿಟ್ಟು ಮುಂದುವರ್ಸೋಣ. ತರಬೇತಿಯಲ್ಲಿ ಅದು ಹೇಗಂತಂದರೆ, ಒನ್ ಟೈಪ್ ಅದು ನಮಗೆ ತರಬೇತಿ ಕೇಂದ್ರ ಅಂತ ಹೇಳೋದಕ್ಕಿಂತ ಅದು ನಮಗೆ ಒಂಥರ ಅದೇ ಹೆಣ್ಮಕ್ಳು ಹೇಗಿರ್ತಾರೆ ತವರು ಮನೆ ಅಂತೇಳ್ಬಿಟ್ಟು, ಆ ಥರ ನಮಗೆ ಸ್ವಂತ ಮನೆ, ತವರು ಮನೆ ಥರ ನನಗೆ ಫೀಲ್ ಆಗುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ಅಲ್ಲಿ ಇರೋ ವಾತಾವರಣ ಹಾಗೂ ಅಲ್ಲಿ ನಾವು ಒಂದು ವಿಭಾಗದಲ್ಲಿ 5 ತಿಂಗಳಲ್ಲಿ ನನಗೆ ಆದಂಥ ಅನುಭವಗಳು ಮತ್ತು ಅಲ್ಲಿ ಸಿಕ್ಕಂಥ ತರಬೇತಿಗಳು ಬಹಳಷ್ಟು ನನ್ನ ಜೀವನವನ್ನು ಚೇಂಜ್ ಮಾಡುತ್ತೆ ಫ್ರೆಂಡ್ಸ್. ಮೆಡಿಟೇಷನ್ ಮಾಡೋದ್ರಿಂದ ಹಿಡಿದು, ಆಮೇಲೆ ಅಲ್ಲಿ ಟ್ರೈನಿಂಗಲ್ಲಿ ಕಲಿಕೆ ಆಗಿರ್ಬೋದು, ಈ ಗಿಡಗಳ ಬಗ್ಗೆ, ಆಮೇಲೆ ಟೂಲ್ಸ್ಗಳ ಬಗ್ಗೆ ನನಗೆ ಪರಿಚಯಗಳಾಗುತ್ತೆ. ನಾವು ತೋಟಗಾರಿಕೆ ತರಬೇತಿ ಮಾಡಬೇಕಂತಂದರೆ ಯಾವ್ಯಾವ ರೀತಿ ಗಿಡ ಉತ್ಪಾದನೆ ಮಾಡಬೇಕು, ಪ್ಲ್ಯಾಂಟ್ ಪ್ರೊಡಕ್ಷನ್ ಹೇಗೆ ಮಾಡಬೇಕು, ಕಟಿಂಗ್ಸ್ ಅಂತಂದರೆ ಏನು, ಪ್ಲ್ಯಾಂಟ್ ಪ್ರೊಡಕ್ಷನಲ್ಲಿ ಕಟಿಂಗ್ಸ್ ಅಂತಂತಂದರೆ ಏನು, ಐ ಬಡ್ಡಿಂಗ್ ಅಂತಂತಂದ್ರೆ ಏನು, ಗ್ರಾಫ್ಟಿಂಗ್ ಅಂತಂದರೆ ಏನು, ಏರ್ ಲೇಯರಿಂಗ್ ಅಂತಂತಂದ್ರೆ ಏನು, ಸೀಡ್ ಸೋಯಿಂಗ್ ಅಂತಂತಂದ್ರೆ ಏನು, ಹೀಗೆ ಹೇಳ್ತಾ ಹೋದರೆ ಹಲವಾರು ಇದ್ದಾವೆ ಫ್ರೆಂಡ್ಸ್. ಹಾಗಾಗಿ ನಾನು ಒಂದೊಂದು ಯಾವುದ್ಯಾವುದು ಮೇನ್ ಆಗಿದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ರಾಕ್ಟಿಕಲಾಗಿ ಅದನ್ನು ಒಂದು ಮುಂದಿನ ದಿನದಲ್ಲಿ ಅದನ್ನು ಒಂದು ಎಪಿಸೋಡ್ ಮಾಡ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ, ಈಗ ಇನ್ನೂ ಬೇರೆ ವಿಷಯಗಳಲ್ಲಿ ಮಾತಾಡುವ. ಹಾಗೆ
ನೋಡಿ ಕಟಿಂಗ್ಸ್ ಬಗ್ಗೆ ಆಯಿತು. ಆಮೇಲೆ ಈ ತರಬೇತಿ ಜೊತೆಗೆ ನಾನೇನಲ್ಲಿ ಹೋಗಿ 5 ತಿಂಗಳಾಗಿರುತ್ತೆ. ಆಮೇಲೆ ನಂದು 10th ಫೇಲ್ ಆಗಿರುತ್ತೆ ಅಂತ ಹೇಳ್ತೀನಲ್ಲ. ನೋಡಿ ಇಲ್ಲಿ ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದ್ರಿಂದ, ಅಲ್ಲಿ ವಾತಾವರಣದಲ್ಲಿ ನಾನು ಅಲ್ಲಿ ಬೆಳೆಯೋದ್ರಿಂದ ನಾನು 10th ಬರೆದಿರ್ತೀನಿ. 10th ಎಕ್ಸಾಮನ್ನು ಅಲ್ಲಿ ಓದ್ಕೊಂಡು 10th ಪಾಸ್ ಮಾಡ್ತೀನಿ ಫ್ರೆಂಡ್ಸ್. 10th ಪಾಸ್ ಮಾಡ್ತಾ ಈ ತರಬೇತಿನೇ ಹಾಗೆ ಮುಂದುವರಿಸ್ತೀನಿ. ತರಬೇತಿನ 5 ತಿಂಗಳಾದಮೇಲೆ ನನಗೆ ಅಲ್ಲಿಂದ ಅವ್ರದ್ದು ಇನ್ನೊಂದು ಯೂನಿಟ್ ಇರುತ್ತೆ ಫ್ರೆಂಡ್ಸ್. 5 ತಿಂಗಳು ಒಂದು ಜಾಗದಲ್ಲಿ ಮತ್ತು ಇನ್ನೊಂದು 5 ತಿಂಗಳು ಇನ್ನೊಂದು ಜಾಗದಲ್ಲಿ ಇರುತ್ತೆ. ಹಾಗಾಗಿ ಇನ್ನೊಂದು ಜಾಗಕ್ಕೂ ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಇನ್ನೊಂದು ಯೂನಿಟಿಗೆ ಹೋಗ್ತೀನಿ. ಅಲ್ಲಿ ಕೂಡ ನಾನೇನು ಪ್ರತಿನಿತ್ಯ ನಿಮಗೆ ಹೇಳ್ತೀನಿ ಮೆಡಿಟೇಷನ್ ಬಗ್ಗೆ. ಅಲ್ಲಿ ಕೂಡ ಪ್ರತಿನಿತ್ಯ ಮೆಡಿಟೇಷನ್ ಮುಂದುವರಿಸ್ತೀನಿ. ಆಮೇಲೆ ಇದು ಒಂದು ಸ್ಟೆಪ್ಪು 5 ತಿಂಗಳು ಒಂದು ಸ್ಟೆಪ್ ಆದರೆ ಇನ್ನೊಂದು 5 ತಿಂಗಳು ಇನ್ನೊಂದು ಸ್ಟೆಪ್ಪನ್ನು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿ ಕೂಡ ಹೊಸ ಸಾರ್ ಅವರುಗಳ ಪರಿಚಯ, ಮೇಡಮ್ ಅವರುಗಳ ಪರಿಚಯ ಆಗುತ್ತೆ. ಆಮೇಲೆ ಅಲ್ಲಿನೂ ತರಬೇತಿ ಬಗ್ಗೆ ಬಹಳಷ್ಟು ಕಲಿಕೆಗಳನ್ನು ಅಲ್ಲಿ ನನಗೆ ಸಿಗುತ್ತೆ. ಅಂದರೆ ಆ ಸಂಸ್ಥೆಯಲ್ಲಿ ತರಬೇತಿ ಅಂತಂದರೆ ಬರೀ ತೋಟಗಾರಿಕೆ ತರಬೇತಿ ಅಂತಲೇ ನಾನು ಅಲ್ಲಿ ಕಲ್ತಿಲ್ಲ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೋಬೇಕು, ಅಲ್ಲಿ ಕೂಡ ಅಳವಡಿಸ್ಕೊತಕ್ಕಂಥ ಕೌಶಲ್ಯಗಳು ಸಿಗ್ತವೆ. ಹಾಗೂ ಒಳ್ಳೆ ತರಬೇತಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು. ಆಮೇಲೆ ಅವಾಗೇ ನಾವು ಟ್ರೈನಿಂಗ್ ಮಾಡ್ತಿರುವಾಗಲೇ ಇನ್ನು ಮುಂದೆ ಈ ಟ್ರೈನಿಂಗ್ ಮುಗಿದ ನಂತರ ನಾವೆಲ್ಲಿ ಜಾಬಿಗೆ ಹೋಗ್ತೀವಿ, ಅಲ್ಲಿ ಎಷ್ಟೆಲ್ಲ ಸಂಬಳ ಕೊಡ್ತಾರೆ. ಆಮೇಲೆ ಒಂದು ಸಂಬಳ ಫಿಕ್ಸ್ ಮಾಡಿದ್ಮೇಲೆ ಆ ಸಂಬಳದಲ್ಲಿ ಏನೇನೆಲ್ಲ ಎಕ್ಸ್ಪೆಂಡ್ ನಾವು ಮಾಡಬೇಕು, ಹೇಗೆಲ್ಲ ಸೇವಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ನಮಗೆ. ಹೇಗೆಲ್ಲ ಎಷ್ಟು ಖರ್ಚು ಮಾಡಬೇಕು, ಯಾವುದ್ಯಾವುದಕ್ಕೆ ಖರ್ಚು ಮಾಡಬೇಕು. ಈಗ ಆರೋಗ್ಯಕ್ಕಾಗಲಿ, ಆಮೇಲೆ ನಮ್ಮ ಮುಂದಿನ ದಿನಗಳಿಗೆ ಸೇವಿಂಗಕ್ಕಾಗಲಿ, ಈ ಥರದ್ದೆಲ್ಲ ಫ್ಯಾಮ್ಲಿದಕ್ಕಾಗಲಿ, ಪೇರೆಂಟ್ಸ್ಗಳಿಗಾಗಲಿ ಅಂತೇಳ್ಬಿಟ್ಟು ಟ್ರೈನಿಂಗಲ್ಲೇ ಅವರು ಅದನ್ನು ಕೂಡ ನಮಗೆ ಕಲಿಸ್ಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಈ ಥರದ್ದೆಲ್ಲ ವಿಷಯಗಳನ್ನು ನಾವು ಕಲ್ತ್ಕೊಳ್ತೀವಿ. ಆಮೇಲೆ ಹೆಲ್ತ್ ಟಿಪ್ಸ್ ಏನಂತ ಹೇಳ್ತೀನಲ್ಲ, ಅದು ಕೂಡ ಬಹಳಷ್ಟು ನಮ್ಮ ಆರೋಗ್ಯ ಯಾವ ಥರ ಕಾಪಾಡ್ಕೋಬೇಕು, ಹೇಗೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಫುಡ್ ಬಗ್ಗೆ ಆಗಿರಲಿ. ಆಮೇಲೆ ಅಲ್ಲಿ ವಾತಾವರಣ ಯಾವ ಥರ ಯಾವುದೇ ಕಾರಣಕ್ಕೆ ವಾತಾವರಣಕ್ಕೆ ತೊಂದರೆಗಳು ಮಾಡಬಾರ್ದು. ಈ ಥರ ಹಲವಾರು ವಿಷಯಗಳು ಫ್ರೆಂಡ್ಸು. ಒಂದು ಲೈಫಲ್ಲಿ ಏನೆಲ್ಲ ನಮಗೆ ಬೇಕು ಒಂದು 5 ತಿಂಗಳಲ್ಲಿ ಬಹಳಷ್ಟು ವಿಷಯಗಳು ಕಲಿತೀನಿ ಫ್ರೆಂಡ್ಸ್. ನನ್ನ ತರಬೇತಿ ಜೊತೆಗೆ ನಾನು 10ನೇ ಕ್ಲಾಸು ಅಲ್ಲೇ ಓದಿ 10ನೇ ಕ್ಲಾಸ್ ಪಾಸು ಮಾಡ್ಕೊಳ್ತೀನಿ. ಆಮೇಲೆ ಈ ಎಜುಕೇಷನ್ನು ಹಾಗೆ ಮುಂದುವರಿಸ್ತೀನಿ ಫ್ರೆಂಡ್ಸ್ ತರಬೇತಿ ಜೊತೆಗೆ. ಆಮೇಲೆ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ತರಬೇತಿ ಜೊತೆಗೆ ನಮಗೆ ಅಲ್ಲಿ ಸ್ಪೋರ್ಟ್ಸ್ ಅಂತ ಫ್ರೆಂಡ್ಸ್. ನಾನು ಹೋಗಿರೋ ಸಂಸ್ಥೆಗೆ ಹಲವಾರು ಸಂಸ್ಥೆಗಳು, ಬೆಂಗಳೂರಲ್ಲಿ ಹಲವಾರು ಸಂಸ್ಥೆಗಳು ಅವರಿಗೆ ಇನ್ವಾಲ್ವ್ ಆಗಿರ್ತವೆ. ಮತ್ತು ಅವರು ನಮಗೆ ಸ್ಪೋರ್ಟ್ಸಿಗೂ ಹೆಲ್ಪ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ರನ್ನಿಂಗ್ ರೇಸ್ ಅಂತೆ, ಆಮೇಲೆ ವೀಲ್ಚೇರ್ ಮೇಲೆ ಹೋಗೋದಂತೆ, ಅದರಲ್ಲಿ ಕೂಡ ನಾನು ಭಾಗವಹಿಸ್ತೀನಿ. ರನ್ನಿಂಗ್ ರೇಸಲ್ಲೂ ಭಾಗವಹಿಸ್ತೀನಿ. ಕಂಠೀರವ ಸ್ಟುಡಿಯೋಗೆ ನಮಗೆಲ್ಲರಿಗೆ ಆವಾಗ ನಮಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅದರ ಬಗ್ಗೆನೂ ನನಗೆ ಮಾಹಿತಿ ಸಿಗುತ್ತೆ. ಸ್ಪೋರ್ಟ್ಸ್ ಅಂತಂದರೆ ಏನು, ನಮಗೆಲ್ಲ ಏನು ಸ್ಪೋರ್ಟ್ಸ್ಗಳು ಇರ್ತವೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಇನ್ನೊಂದು ಸಂಸ್ಥೆ ನಮಗೆ ಈ ಹಾಡಾಡೋದು, ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ಇರುತ್ತೆ.
ಸಿಂಗಿಂಗ್ ಕಾಂಪಿಟೇಷನ್ ಅಂತೇಳ್ಬಿಟ್ಟು ಇರುವಾಗ ಅದನ್ನು ನಾವು ತರಬೇತಿಯಲ್ಲಿ ಹಾಡುಗಳು ಹಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಸಿಂಗಿಂಗ್ ಕಾಂಪಿಟೇಷನ್ಗಳು ಕೂಡ ನಾವು ಹೋಗಿ ಭಾಗವಹಿಸ್ತೀವಿ. ಅಲ್ಲಿ ಕೂಡ ನಮಗೆ ಪ್ರಶಸ್ತಿಗಳು ಬರ್ತವೆ. ಸಿಂಗಿಂಗ್ದು ಪ್ರಶಸ್ತಿ, ಸ್ಪೋರ್ಟ್ಸ್ ಪ್ರಶಸ್ತಿಗಳು ಈ ಥರ ಎಲ್ಲ ನನಗೆ ತರಬೇತಿಯಲ್ಲಿ ನನಗೆ ದೊರಕುತ್ತೆ. ಆಮೇಲೆ ಹಾಗೆ ಈ ಸ್ಪೋರ್ಟ್ಸ್ ಆಯಿತು, ಸಿಂಗಿಂಗ್ ಆಯಿತು. ಆಮೇಲೆ ಈಗೇನು ನಾವು ಕಲಿತಾ ಇದ್ದೀವಿ ತರಬೇತಿಯಲ್ಲಿ, ಅದೇನು ಹೇಳ್ದೆ ಮೂರನೇ ಸಂಚಿಕೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಅಂದ್ರೇನು, ಔಟ್ಡೋರ್ ಪ್ಲ್ಯಾಂಟ್ಸ್ ಅಂತಂದ್ರೇನು, ಶಮಿ ಶೇಡ್ ಅಂತಂದ್ರೇನು, ಬೆಂಗಳೂರಲ್ಲಿ ಇರತಕ್ಕಂಥ ಕೆಲವೊಂದು ಜಾಗಗಳಲ್ಲಿ ಉದಾಹರಣೆಗೆ ಲಾಲ್ಬಾಗು, JKVK ಈ ಥರ ಕೆಲವೊಂದು ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಪ್ರಾಕ್ಟಿಕಲಾಗಿ ತೋರಿಸೋದಾಗತ್ತೆ ಫ್ರೆಂಡ್ಸ್. ಇಂಡೋರ್ ಪ್ಲ್ಯಾಂಟ್, ಶಮಿ ಶೇಡ್ ಪ್ಲ್ಯಾಂಟ್, ಆಮೇಲೆ ಔಟ್ಡೋರ್ ಪ್ಲ್ಯಾಂಟ್ಸ್, ಆಮೇಲೆ ಆರ್ಕಿಡ್ಸ್ ಅಂತೆ, ಇದರಲ್ಲಿ ಹಲವಾರು ರೀತಿಯ ಪ್ಲ್ಯಾಂಟ್ಸ್ಗಳು ಬರ್ತವೆ. ಆಮೇಲೆ ಮೆಡಿಸಿನ್ ಪ್ಲ್ಯಾಂಟ್ಸ್, ಆ ಮೆಡಿಸಿನ್ ಪ್ಲ್ಯಾಂಟ್ಸ್ ಯಾವ್ಯಾವ ಥರ ಇರ್ತವೆ ಮತ್ತು ಅದರಿಂದ ಉಪಯೋಗಗಳಿಗೇನು, ಈ ಥರ ಮಾಹಿತಿಗಳು ಕೂಡ ನಾನು ಭಾಳಷ್ಟು ಅಲ್ಲಿ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಒಂಥರ ನನಗೆ ನೋಡಿ 10th ಫೇಲ್ ಆದಮೇಲೆ ಅಂದರೆ ನಾನೇನು ಅಲ್ಲಿ ಕಂಪ್ಯೂಟರ್ ಮಾಡಬೇಕಂತೇನೋ ಹೋಗಿರ್ತೀನಲ್ಲ, ಅದು ನನಗೆ ಸಿಗಲ್ಲ. ಅದರಿಂದ ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಿ. ಆಮೇಲೆ ನನ್ನ ಮನೆಯ ಪರಿಸ್ಥಿತಿ ನೋಡಿಬಿಟ್ಟು ನಾನು ಹೇಗಾದರೂ ಮಾಡಿ ಮತ್ತೆ ಊರಿಗೆ ವಾಪಸ್ ಹೋಗೋದು ಬೇಡ, ಇದನ್ನು ನಾನು ಕಲ್ತ್ಕೋಬೇಕು, ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅವತ್ತು ನಿರ್ಧಾರ ಮಾಡಿರ್ತೀನಿ. ಆ ನಿರ್ಧಾರ ಮಾಡಿರೋದಕ್ಕೂ ಮತ್ತು ನನಗೆ ಅಲ್ಲಿ ಹೋದ ನಂತರ ಬದಲಾವಣೆ ಆಗಿರೋದಕ್ಕೂ ನನಗೆ ಭಾಳ ಹೆಮ್ಮೆ ಅಂದರೆ ಭಾಳ ಹೆಮ್ಮೆ ಆಗುತ್ತೆ. ಮತ್ತು ತುಂಬ ನನಗೆ ಖುಷಿ ಕೊಡತಕ್ಕಂಥ ವಿಷಯಗಳು ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗ್ತವೆ ಫ್ರೆಂಡ್ಸ್ ಅಂತೇಳ್ಬಿಟ್ಟು ಹೇಳ್ಕೊಳ್ತೀನಿ. ಅದೇ ರೀತಿ ಒಂದು ವಿಭಾಗದಲ್ಲಿ 5 ತಿಂಗಳಾದಮೇಲೆ ಇನ್ನೊಂದು ಭಾಗದಲ್ಲಿ 5 ತಿಂಗಳಲ್ಲಿ ನೋಡಿ ಅಲ್ಲಿ ಕೂಡ ಈ ಥರ ಎಲ್ಲದರಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವರು ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಹಾಗಾಗಿ ನಾನು ಅವರೇನೆಲ್ಲ ಅಲ್ಲಿ ನಮಗೇನೆಲ್ಲ ಕಲಿಕೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವನ್ನೆಲ್ಲ ಪ್ರತಿಯೊಂದನ್ನು ನೋಟ್ ಮಾಡ್ಕೊಂಡಾಗಿರ್ಬೋದು. ಆಮೇಲೆ ಪ್ರಾಕ್ಟಿಕಲಿ ಫ್ರೆಂಡ್ಸ್ ಅವ್ರು ಪ್ರಾಕ್ಟಿಕಲಿ ಕೂಡ ತೋರಿಸ್ತಾರೆ. ಆ ಥರ ಪ್ರಾಕ್ಟಿಕಲಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ ಪ್ರಾಕ್ಟಿಕಲ್ ಕೂಡ ಕಲ್ತ್ಕೋಬೋದು. ಅವನ್ನೆಲ್ಲ ಕಲ್ತ್ಕೊಂಡಿರ್ತಾ ಇರ್ತೀನಿ ಫ್ರೆಂಡ್ಸ್. ಆಮೇಲೆ ನಾನು ಅಲ್ಲಿ ಇರುವಾಗ ನಮ್ಮ ಭಾವರು ಕೂಡ ಬಂದ್ಬಿಟ್ಟು ನಮಗೆ ಅವಾಗವಾಗ ವಿಸಿಟ್ ಮಾಡ್ತಿರ್ತಾರೆ. 3 ತಿಂಗಳಿಗೊಂದು ಸತಿ, 6 ತಿಂಗಳಿಗೊಂದು ಸತಿ ಹುಡುಗ ಏನು ಮಾಡ್ತಿರ್ತಾನೆ, ಹೇಗೆ ಅಂತೇಳ್ಬಿಟ್ಟು ಬಂದ್ಬಿಟ್ಟು ನಮ್ಮನ್ನು ನೋಡ್ಕೊಳ್ತಾರೆ. ಆಮೇಲೆ ನಾನು ಅಲ್ಲಿ ನಮ್ಮ ತಂದೆ ತಾಯಿಯರಿಗೆ ಬಗ್ಗೆ ಹೇಳ್ಬೇಕಂತಂದರೆ ಆವಾಗ ಮೊಬೈಲ್ ಫೋನ್ ಇರಲಿಲ್ಲ ಫ್ರೆಂಡ್ಸ್. ಸಾಯಂಕಾಲ ಟೈಮಲ್ಲಿ ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಅಲ್ಲಿಂದ ಆಚೆ ಹೋಗ್ಬಿಟ್ಟು ಆವಾಗ ₹1 ಕಾಯಿನ್ ಇತ್ತು. ನಾವು ಅಲ್ಲಿ ₹1 ಕಾಯಿನ್ ಹೋಗ್ಬಿಟ್ಟು ಮತ್ತು ನಮ್ಮೂರಲ್ಲಿ ಫೋನ್ ಮಾಡಬೇಕಂದ್ರೆ ನಮ್ಮ ಭಾವರಿಗೆ ಫೋನ್ ಮಾಡ್ತಿದ್ವಿ. ಆವಾಗ ಕೂಡ ಕೀಪ್ಯಾಡ್ ಫೋನ್ ಚಿಕ್ಕದು. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಬ್ರದರ್ ಇದ್ದರು. ಅವ್ರಿಗೆ ಕೂಡ ನಾನು ₹1 ಕಾಯಿನ್ ಹಾಕ್ಬಿಟ್ಟು ನಮ್ಮ ತಂದೆ ತಾಯಿ ಜೊತೆ ನಾನು ಆವಾಗ ಮಾತಾಡ್ತಿದ್ದೆ. ಆಮೇಲೆ ನಮ್ಮ ತಾಯಿಯಂತೂ ತುಂಬ ಈ ಕಡೆ ಬಂದಮೇಲೆ ನಮ್ಮ ತಂದೆ ಜೊತೆ ಜಗಳ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಹೇಳ್ತಾಯಿದ್ರು, ತುಂಬ ದೂರ ಹೋದ ಮಗ ಏನು ಮಾಡ್ತಾನೋ ಏನೋ ಅಂತೇಳ್ಬಿಟ್ಟು ಭಯದಿಂದ ಸ್ಟಾರ್ಟಿಂಗಲ್ಲಿ ಅವರು ತುಂಬ ಜಗಳ ಮಾಡ್ತಿದ್ರಂತೆ ಫ್ರೆಂಡ್ಸ್. ನನ್ನ ಮಗನ ಕರ್ಕೊಂಬಂದ್ಬಿಡಿ, ಅಲ್ಲಿ ಏನು ಮಾಡ್ತಾನೋ ಹೇಗಿರ್ತಾನೋ ಅಂತೇಳ್ಬಿಟ್ಟು ಇದು ಮಾಡ್ತಿದ್ರಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಆಮೇಲೆ ನಮ್ಮ ಭಾವರು ಅವ್ರ ಹತ್ರ ಕೇಳುವಾಗ ನಮ್ಮ ಭಾವರು ಒಂದು ಸತಿ ಬಂದು ಪುನಃ ನೋಡ್ಕೊಂಡೋಗಿ ನನ್ನ ಬದಲಾವಣೆಗೆ ಅವರು ಹೇಳುತ್ತಾರೆ. ಬದಲಾವಣೆಗಳು ಏನಂತಂದರೆ ನೋಡಿ, ನಾನು ನಮ್ಮ ಊರಿಂದ ಹಳ್ಳಿಯಿಂದ ಬಂದಿರುವಾಗ ಫ್ರೆಂಡ್ಸ್, ನಾನೊಬ್ಬ ಅಂಗವಿಕಲನಾಗಿ ಅಂದರೆ ನೋಡಿ ನಮ್ಮ ಲೈಫ್ ಹೇಗೆ ಲೀಡ್ ಮಾಡಬೇಕು, ಅಂಗವಿಕಲ ಅಂದರೆ ಏನು, ಏನೆಲ್ಲ ಸೌಲಭ್ಯಗಳು ಸಿಗ್ತವೆ, ನಾವು ಅಲ್ಲಿ ಯಾವ ಥರ ಅದರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದನ್ನು ನಾನು ಅಲ್ಲಿ ಕಲಿತೀನಿ. ಜೊತೆಗೆ ನನ್ನ ಪರ್ಸ್ನಲೈಸ್ಡ್ ಬಗ್ಗೆ ಒಂದು ಕೋಲೇನು ಇಟ್ಕೊಂಬಂದಿರ್ತೀನಿ.
ಅಲ್ಲಿ ಸಂಸ್ಥೆಗೆ ಸೇರಿದ ಮೇಲೆ ಕೋಲಿಂದ ಫ್ರೆಂಡ್ಸ್ ನಾನು 3ನೇ ಎಪಿಸೋಡಲ್ಲಿ ಹಾಕಿರ್ತೀನಿ. ಕೋಲಿಂದ ನನಗೆ ಅಲ್ಲಿ ಹೋಗಿದ ತಕ್ಷಣ ಕ್ರಚಸ್ ಕೊಡ್ತಾರೆ. ಆಮೇಲೆ ಆ ಸಂಸ್ಥೆಗೆ ಮತ್ತು ಇನ್ನು ಬೇರೆ ಸಂಸ್ಥೆಗಳು ಅಡಾಪ್ಟ್ ಆಗಿರ್ತಕ್ಕಂಥ ಸಂಸ್ಥೆಗಳ ಕಡೆಯಿಂದ ನನಗೆ ಕ್ರಚಸ್ ಕೊಡಿಸ್ತಾರೆ. 5 ತಿಂಗಳು ನಾನು ಕ್ರಚಸ್ ಮೇಲೆ ಅಲ್ಲಿ ಓಡಾಡ್ತೀನಿ. ಆಮೇಲೆ ಮತ್ತೆ ಆ ಕ್ರಚಸ್ ಆದಮೇಲೆ 5 ತಿಂಗಳು ಕ್ರಚಸ್ಸನ್ನು ಯೂಸ್ ಮಾಡ್ತೀನಿ. 5 ತಿಂಗಳು ಕ್ರಚಸ್ ಅಲ್ಲಿ ಯೂಸ್ ಮಾಡಿದ ನಂತರ ನನಗೆ ಕ್ಯಾಲಿಫರ್ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅದು ನನಗೆ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಫ್ರೆಂಡ್ಸ್. ನಾನು ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿರಲ್ಲ ಆ ಥರ ಕ್ಯಾಲಿಫರ್ಗಳು ಇರ್ತವೆ. ನಾವು ಕ್ರಚಸ್ಸು ಕೋಲು ಅದು ಅಷ್ಟೇ ನನಗೆ ಗೊತ್ತಿತ್ತು. ಕ್ಯಾಲಿಫರು ಇರ್ತವೆ ಮತ್ತು ಕ್ಯಾಲಿಫರ್ ಹಾಕ್ಕೊಂಡು ನಾವು ಓಡಾಡ್ಬೋದು ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನಗೆ ಆ ಥರ ಕ್ಯಾಲಿಫರ್ ಸಿಗುತ್ತೆ. ಆವಾಗಂತೂ ನನಗೆ ತುಂಬ ಖುಷಿ ಅಂದರೆ ಖುಷಿ ಆಗುತ್ತೆ ಫ್ರೆಂಡ್. ಆವಾಗ ಕೂಡ ನನ್ನ ಲೈಫು ಬದಲಾಗುತ್ತೆ. ಅಂದರೆ ನಾನು ಒಂದು ಕೋಲು ಕ್ರಚಸ್ ಇಟ್ಕೊಂಡು ಹೇಗೆ ನಡೀತಿದ್ದೆ, ಅದಾದಮೇಲೆ ಕ್ಯಾಲಿಫರ್ ಬರುತ್ತೆ. ಸಾಮಾನ್ಯರಂತೆ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಬೋದಲ್ಲ, ನಡಿಬೋದಲ್ಲ ಅಂತ ತಿಳ್ಕೊಂಡು ನಾನು ಕ್ಯಾಲಿಫರ್ ನನಗೆ ಕೊಡ್ತಾರವ್ರನ್ನ ಕ್ಯಾಲಿಫರ್ ವೇರ್ ಮಾಡಿ ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಕ್ಯಾಲಿಫರ್ ಹಾಕ್ಕೊಂಡು ಓಡಾಡೋದನ್ನು ಕಲಿತೀನಿ. ಅದು ಅಂತೂ ನನಗೆ ತುಂಬ ನನ್ನ ಜೀವನಕ್ಕೆ ತುಂಬ ಅಂದರೆ ತುಂಬ ಖುಷಿ ತಂದಿದೆ ಅಂತ ಬಿಟ್ಟು ಹೇಳ್ತೀನಿ. ಹಾಗಾಗಿ ಆ ಸಂಸ್ಥೆಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು ಅಂದರೆ ಧನ್ಯವಾದಗಳು. ಹಾಗೂ ಆ ಸಂಸ್ಥೆಗೆ ಈಗಲೂ ನನಗೆ ಒಡನಾಟ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಮುಂದುವರ್ಸೋಣ. ಇದೂ ಬದಲಾವಣೆ ಆಗುತ್ತೆ. ಅದಾದಮೇಲೆ ನಾನು ತರಬೇತಿ ಅಂತೇನು ಹೇಳ್ತೀವಿ. ಆಮೇಲೆ ನಮ್ಮ ಗುರುಗಳಾದ ಗಣೇಶ್ ಹೆಗಡೆ ಸರ್ ಅವ್ರ ಜೊತೆಯಲ್ಲಿ ನಾವು ಈ ತೋಟಗಾರಿಕೆ ತರಬೇತಿಯಲ್ಲಿ ಗಣೇಶ್ ಹೆಗಡೆ ಸರ್ ಮತ್ತು ಅಲ್ಲಿ ಹಲವಾರು ಸಾರುಗಳು ಇದ್ದಾರೆ. ಅವ್ರ ಜೊತೆಯಲ್ಲಿ ನಾನು ತರಬೇತಿಯಲ್ಲಿ ಕಲ್ತಿರೋದಂತಂತಂದರೆ ಈಗ ಪ್ಲ್ಯಾಂಟ್ಗಳ ಪರಿಚಯ ಆಯಿತು. ಆಮೇಲೆ ಪ್ಲ್ಯಾಂಟ್ ಪ್ರೊಡಕ್ಷನ್ ಆಯಿತು. ಆಮೇಲೆ ಹುಲ್ಲು ಹಾಸಿಗೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಫ್ರೆಂಡ್ಸ್, ಲಾನ್ ಪ್ಲಾಂಟಿಂಗ್, ಹುಲ್ಲು ಹಾಸಿಗೆ, ಅದರ ಬಗ್ಗೆನೂ ನಾನಲ್ಲಿ ಮಾಹಿತಿ ಪಡ್ಕೊತೀನಿ. ಹುಲ್ಲು ಹಾಸಿಗೆ ಅಂತಂದರೆ ಮೊದಲನೇದಾಗಿ ನಮಗೆ ಹುಲ್ಲು ಹಾಸಿಗೆಗಿಂತ ಮುಂಚೆ ಮೇಜರ್ಮೆಂಟ್ಗಳು ಅಂತ ಹೇಳ್ಬಿಟ್ಟು ಕಲಿಸ್ಕೊಡ್ತಾರೆ. ಮೇಜರ್ಮೆಂಟ್ ಅಂತಂದರೆ ಏನು, ಲಾನು ಯಾವ ಸೈಜಲ್ಲಿ ಬರುತ್ತೆ, 2x2 3x3 ಆ ಮೇಜರ್ಮೆಂಟ್ಗಳು ಹೇಳ್ತಾರೆ. ಮತ್ತು ಜಾಗ ಎಲ್ಲ ಹುಲ್ಲು ಹಾಸಿಗೆ ಹಾಕೋಕ್ಕಿಂತ ಮುಂಚೆ ಲ್ಯಾಂಡ್ ಪ್ರಿಪ್ರೇಷನ್ ಯಾವ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆನ್ಯೂರ್ಗಳು, ಗೊಬ್ಬರಗಳು ಯಾವ ರೀತಿಯಲ್ಲಿ ಆಗಬೇಕು, ಔಷಧಿಗಳು ಯಾವ ರೀತಿ ಸಿಂಪಡಿಸಬೇಕು, ಹಾಗಾಗಿ ಹುಲ್ಲು ಹಾಸಿಗೆ ಬಗ್ಗೆನೂ ನಾನು ಕಲ್ತ್ಕೊಳ್ತೀನಿ. ಲಾನ್ ಪ್ಲಾಂಟಿಂಗ್ ಬಗ್ಗೆ ಅದರಲ್ಲಿ ಮತ್ತು ಎಷ್ಟು ವಿಧಗಳಿದ್ದಾವೆ, ಮೆಕ್ಸಿಕನ್ ಲಾನ್ ಅಂದ್ರೇನು, ಶೇಡ್ ಗ್ರಾಸ್ ಅಂತಂದ್ರೇನು, ಅದರಲ್ಲಿ ಭಾಳಷ್ಟು ವಿಧಾನಗಳಿದ್ದಾವೆ. ಅವುಗಳ ಬಗ್ಗೆ ನಾನು ತಿಳ್ಕೊಳ್ತೀನಿ. ಪ್ರಾಕ್ಟಿಕಲ್ಗೂ ತಿಳ್ಕೊಳ್ತೀನಿ, ಥಿಯರಿನೂ ನಾನು ಕಲ್ತ್ಕೊಳ್ತೀನಿ ಅದರ ಬಗ್ಗೆ. ಅದನ್ನು ನನಗೆ ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಆಮೇಲೆ ವರ್ಟಿಕಲ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ವರ್ಟಿಕಲ್ ಗಾರ್ಡನ್ ಯಾವ ಥರ ಮಾಡಬೇಕು, ವರ್ಟಿಕಲ್ ಗಾರ್ಡನಲ್ಲಿ ಎಷ್ಟೆಲ್ಲ ಡಿಸೈನ್ಗಳು ಬರುತ್ತೆ, ಅದು ಕೂಡ ನಾನು ಅಲ್ಲಿ ಕಲಿತೀನಿ ಫ್ರೆಂಡ್ಸ್. ಆಮೇಲೆ ಇಂಡೋರ್ ಪ್ಲ್ಯಾಂಟ್ ಹೇಗೆ ಮೇಂಟೈನ್ ಮಾಡಬೇಕು, ಉದಾಹರಣೆಗೆ ಹೇಳಬೇಕಂತಂದರೆ ಈ ಕಾರ್ಪೊರೇಟ್ ಆಫೀಸ್ಗಳು, ಆಮೇಲೆ ಸಂಘ ಸಂಸ್ಥೆಗಳು, ಹಾಸ್ಪಿಟ್ಲುಗಳು, ಹೋಟೆಲ್ಗಳು, ಈ ಥರ ಹಲವಾರು ಉದ್ಯಮ ವಿಭಾಗಗಳಲ್ಲಿ ಒಳಾಂಗಣ ಗಿಡಗಳು ಅಂತ ಹೇಳ್ಬಿಟ್ಟು ಏನು ಕರಿತೀವಿ, ಇಂಡೋರ್ ಪ್ಲ್ಯಾಂಟ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು ಮತ್ತು ಅವುಗಳ ಹೆಸರುಗಳನ್ನು ತಿಳ್ಕೊಳ್ತೀನಿ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ಭಾಳಷ್ಟು ವಿಷಯಗಳನ್ನು ನಾನು ಅಲ್ಲಿ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಬೇರೆ ದೇಶದಲ್ಲಿ ಕೂಡ ಬಂದು ಅಲ್ಲಿ ನಮಗೆ ಭಾಳಷ್ಟು ಅನುಭವಗಳು ಹೇಳ್ತಾರೆ ಫ್ರೆಂಡ್ಸ್. ಈ ಸರ್ಕಾರದ ಜೊತೆಯಲ್ಲಿ ನಾವು ಏನೆಲ್ಲ ಸೌಲಭ್ಯಗಳು ನಮಗೆ ಬರ್ತವೆ, ಅದರ ಬಗ್ಗೆ ನಮಗೆ ಮಾಹಿತಿಗಳನ್ನು ಭಾಳಷ್ಟು ಅವರು ಹೇಳ್ಕೊಡ್ತಾರೆ. ಆಮೇಲೆ
ಈಗ ನಾವೇನೋ ಹಳ್ಳಿಯಿಂದ ಬಂದು ಏನು ಈ ತೋಟಗಾರಿಕೆ ತರಬೇತಿ ಅಂತ ಹೇಳ್ಬಿಟ್ಟು ಏನು ಪಡೆದುಕೊಳ್ತಾ ಇದ್ದೀವಿ. ಆಮೇಲೆ ಈಗ ನಾವು ಅಲ್ಲಿ ತರಬೇತಿ ಕಲ್ತ ಮೇಲೇನು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕೂ ಕ್ಯಾಪಬಲ್ ಆಗಬೇಕು ಅನ್ನೋ ಥರ ರೆಡಿ ಆಗಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಹೇಗೆ ನಾವು ಕೆಲಸವನ್ನು ಮುಂದುವರಿಸ್ಬೇಕು, ಆಮೇಲೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಇಂಟರ್ವ್ಯೂಗಳು ಹೇಗೆ ಅಟೆಂಡ್ ಮಾಡಬೇಕು, ಆಮೇಲೆ ಹೇಗೆ ಅವ್ರ ಜೊತೆ ಮಾತಾಡಬೇಕು, ಯಾವೆಲ್ಲ ವಿಷಯಗಳನ್ನು ಮೊದಲು ಅವರಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ಅವುಗಳನ್ನು ನಾನು ಅಲ್ಲಿ ಕಲ್ತ್ಕೊಳ್ತೀನಿ. ಆಮೇಲೆ ಇನ್ನೊಂದು ಹಾಗೆ ಕಲಿತಾ ವೆಜಿಟೇಬಲ್ ಗಾರ್ಡನ್ಗಳು ಫ್ರೆಂಡ್ಸ್. ಅಂದರೆ ವೆಜಿಟೇಬಲ್ ಗಾರ್ಡನ್ ಬಗ್ಗೆನೂ ನಮಗೆ ಭಾಳಷ್ಟು ಕಲಿಸ್ಕೊಡ್ತಾರೆ. ವೆಜಿಟೇಬಲ್ಸ್ ತರಕಾರಿಗಳಲ್ಲಿ ಕಾಯಿ ತರಕಾರಿಗಳು ಯಾವ ಥರ ಬೀಜ ಬಿತ್ತನೆ ಮಾಡಬೇಕು, ಸೀಡ್ಲಿಂಗ್ಗಳು ಬರ್ತವೆ, ಸೀಡ್ಲಿಂಗನ್ನು ಯಾವ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಆಮೇಲೆ ಸೊಪ್ಪು ತರಕಾರಿಗಳು ಅದನ್ನು ಯಾವ ಥರ ಬೆಳಿಬೇಕು, ಯಾವುದು ಬೆಳೆದ್ರೆ ನಮಗೆ ಬೇಗ ಇನ್ಕಮ್ ಬರುತ್ತೆ, ಅವುಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಹಾಗಾಗಿ ನಾನು ಅಲ್ಲಿ ಈ ತರಕಾರಿ ಗಾರ್ಡನ್ ಬಗ್ಗೆನೂ ಕಲ್ತ್ಕೊಳ್ತೀನಿ. ಅದರ ಜೊತೆಗೆ ನಮಗೆ ತರಕಾರಿ ಒಂದೇ ಬೆಳೆಯೋದಲ್ಲ, ತರಕಾರಿ ಬೆಳೆದ ಮೇಲೆ ನಾವು ಅದಕ್ಕೆ ಯಾವ ಥರ ಗೊಬ್ಬರಗಳು ಹಾಕ್ಕೋಬೇಕು. ಗೊಬ್ಬರಗಳು ಅಂತಂದರೆ ಆರೋಗ್ಯವಾಗಿ ಇರತಕ್ಕಂಥ ಗೊಬ್ಬರಗಳು ಸಾವಯವ ಗೊಬ್ಬರದಲ್ಲಿ ಭಾಳಷ್ಟು ಇದಾವೆ ಫ್ರೆಂಡ್ಸ್. ಉದಾಹರಣೆಗೆ ನಿಮಗೆ ಹೇಳಬೇಕಂತಂತಂದರೆ ವರ್ಮಿ ಕಾಂಪೋಸ್ಟ್ ಅಂಥೇಳಿ, ಆಮೇಲೆ ಲೀಫ್ ಮೆನ್ಯೂರ್ ಅಂಥೇಳಿ, ಎರೆಹುಳು ಗೊಬ್ಬರ, ಆಮೇಲೆ ಎಲೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಈ ಥರದಲ್ಲಿ ವಿಧಾನಗಳಲ್ಲಿ ಬರ್ತವೆ ಫ್ರೆಂಡ್ಸ್. ಅದರ ಬಗ್ಗೆ ಕೂಡ ನಾನು ತಿಳ್ಕೊಳ್ತೀನಿ. ಥಿಯರಿಕಲಾಗಿ ಆಮೇಲೆ ಪ್ರಾಕ್ಟಿಕಲಾಗಿ ಒಂದೊಂದು ವಿಷಯಗಳನ್ನು ನಾನಲ್ಲಿ ತಿಳ್ಕೊಳ್ತೀನಿ ಮತ್ತು ಬರ್ಕೊಳ್ತೀನಿ. ನಾನೇನಲ್ಲೆಲ್ಲ ಕಲಿಕೆಗಳನ್ನು ಕಲಿತೀನಿ. ನನಗೆ ಇದೆಲ್ಲ ನನಗೆ ಆದಷ್ಟು ನಾನು ಕಲೀಲಿಕ್ಕೆ ಆಸಕ್ತಿ ಮತ್ತು ಉತ್ಸಾಹ ಕೊಟ್ಟಿರೋದಕ್ಕೆ ನನಗೆ ಈ ಧ್ಯಾನ, ಯೋಗ, ಮೆಡಿಟೇಷನ್ ಅಂತ ಏನು ಹೇಳ್ತೀವಿ, ಇದೇ ಕಾರಣ ಫ್ರೆಂಡ್ಸ್ ನನಗೆ. ಹಾಗಾಗಿ ನಾನು ಯಾವತ್ತೂ ನಾನೇನಲ್ಲಿ ಕಲಿತೀನಿ ಹೋಗಿ ಒಂದು 15 ದಿನಗಳಿಂದ ನಾನೇನು ಸ್ಟಾರ್ಟ್ ಮಾಡ್ತೀನಿ ಯೋಗ ಮೆಡಿಟೇಷನ್ ಅನ್ನೋದನ್ನು. ಯಾವುದೇ ಕಾರಣಕ್ಕೂ ನಾನು ಅದನ್ನು ಪ್ರತಿನಿತ್ಯ ಮಿಸ್ ಮಾಡದೆ ಒಂದು ಅರ್ಧ ತಾಸು ನನಗೆ ಅದಕ್ಕೆ ಮೀಸಲಿಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಅದನ್ನು ನಾವು ರೂಢಿಸ್ಕೊಂಡ್ರೆ ಎಷ್ಟೆಲ್ಲ ಅಂದರೆ ನೋಡಿ, ನಾನೇ ಉದಾಹರಣೆ ತಗೊಳ್ಳಿ. ನಾನೇ ಅದನ್ನು ಒಂದು ಹಳ್ಳಿಲಿರುವಾಗೆ ನನಗೆ ಓದುವ ಬಗ್ಗೆ ಆಸಕ್ತಿ ಇರಲ್ಲ. ಆಮೇಲೆ ಚಿಕ್ಕ ಮಕ್ಕಳು ತುಂಟತನ, ಆಮೇಲೆ ಓದೋದ್ರ ಬಗ್ಗೆ ಗಮನನೇ ಇರಲ್ಲ ಫ್ರೆಂಡ್ಸ್. ನನಗೆ ಏನು ಓದು, ಯಾವ ಥರ ಹೆಂಗೆ ಅಂತ ಹೇಳ್ಬಿಟ್ಟು ಅರಿವಿನೇ ಇರಲ್ಲ. ಯಾವಾಗ ನಾನು ಮೆಡಿಟೇಷನ್ ಮಾಡ್ತೀನೋ ಆವಾಗ ನಾನೇನು ಓದ್ತೀನಿ ನನಗೆ ಮೈಂಡಲ್ಲಿ ನೀಟಾಗಿ ಹೋಗುತ್ತೆ. ಹಾಗಾಗಿ ನಾನು ಮೆಡಿಟೇಷನ್ನ ಶುರು ಮಾಡ್ತೀನಿ ಫ್ರೆಂಡ್ಸ್. ಪ್ರತಿನಿತ್ಯ ಒಂದು 1/2 ಅವರ್ ಮೆಡಿಟೇಷನ್ ಅಂತೂ ಯಾವುದೇ ಕಾರಣಕ್ಕೂ ಯಾವುದೇ ನಾನು ಸ್ಕಿಪ್ ಮಾಡಲ್ಲ. ಹಾಗಾಗಿ ನಾನು ಮೆಡಿಟೇಷನ್ ಮಾಡ್ತಾನೆ ನನ್ನದರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತೀನಿ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ತರಬೇತಿಗೆ ಸೇರಿದ ಮೇಲೆ ಒಂದು ನಿಮಿಷ ಕೂಡ ನಾನು ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಂದು ಅವರೇನು ನಮಗೆ ತರಬೇತಿ ಕೊಡ್ತಾರೆ, 1 ಬೈ 1 ಅದನ್ನು ಪ್ರತಿಯೊಂದನ್ನು ನಾನು ಅರ್ಥಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಪ್ರತಿಯೊಂದು ಬರೆದ್ಬಿಟ್ಟು ಒಂದು ಟೈಪ್ ಆಫ್ ರೆಕಾರ್ಡ್ ಟೈಪು ಎಲ್ಲವನ್ನು ಫೈಲ್ಗಳನ್ನು, ಪೇಪರ್ಗಳನ್ನು ಒಂದು ಟೈಪ್ ರೆಕಾರ್ಡ್ ಟೈಪ್ ಮಾಡಿಬಿಟ್ಟು ಎಲ್ಲವನ್ನು ಇಟ್ಕೊಳ್ತೀನಿ. ಹಾಗಾಗಿ ಈಗ ವೆಜಿಟೇಬಲ್ ಬಗ್ಗೆ ಆಯಿತು, ಮತ್ತು ಅದು ಗ್ರೋತ್ ಆದಮೇಲೆ ಯಾವ ರೀತಿ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು. ಉದಾಹರಣೆ ನಮ್ಮ ಹಳ್ಳಿಗಳಲ್ಲಿದ್ದರೆ ಎಲ್ಲಿ ಹತ್ತಿರದಲ್ಲಿ ಮಾರ್ಕೆಟಿಂಗ್ ಇರ್ತವೆ, ಆಮೇಲೆ ಸಿಟಿ ಹತ್ತಿರ ಇದ್ದರೆ
ಎಲ್ಲಿ ಸಿಟಿ ಹತ್ರ ಎಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು, ವೆಜಿಟೇಬಲ್ ಗ್ರೋತ್ ಆದಮೇಲೆ. ಆಮೇಲೆ ನಾವು ಪ್ಲಾಂಟ್ಗಳು ಏನಾದರೂ ಗ್ರೋತ್ ಮಾಡಿ ನಾವೇ ಓನಾಗಿ ಮಾಡಬೇಕಂತಂದರೆ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನನಗೆ ಮಾಹಿತಿ ಹೇಳ್ತಾರೆ. ನಾನು ಅದನ್ನು ಕಲ್ತೀನಿ. ಅದಾಗೆ ಈ ಗೊಬ್ಬರಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಗೊಬ್ಬರದ ಬಗ್ಗೆನೂ ನಾನು ಥಿಯರಿ ವಿತ್ ಪ್ರಾಕ್ಟಿಕಲಾಗಿ ಕಲಿತೀನಿ. ಇದೇ ಥರ ನಾನು ಬಹಳಷ್ಟು ವಿಷಯಗಳನ್ನು ನಾನು ಅಲ್ಲಿ ಕಲ್ತ್ಕೊಳ್ತೀನಿ ಫ್ರೆಂಡ್ಸ್, ಈ ತೋಟಗಾರಿಕೆ ತರಬೇತಿಯ ಬಗ್ಗೆ. ಹಾಗಾಗಿ ತೋಟಗಾರಿಕೆ ತರಬೇತಿ ಇನ್ನೂ ಬಹಳಷ್ಟು ಇದಾವೆ ಫ್ರೆಂಡ್ಸ್. ನಿಮ್ಮ ಹತ್ರ ನಾನು ಹೇಳಬೇಕು ತೋಟಗಾರಿಕೆ ತರಬೇತಿ ಅಂತಂತಂದರೆ ಅದು ಹೇಳಲಿಕ್ಕೂ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀವೇ ನೋಡ್ಬೋದು, ಒಬ್ಬ ಅಂಗವಿಕಲ ಹೇಗೆಲ್ಲ ಹಳ್ಳಿಯಿಂದ ಬಂದು ಹೇಗೆಲ್ಲ ಬದಲಾವಣೆ ಆಗ್ತಾನೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ ಫ್ರೆಂಡ್ಸ್, ದಯವಿಟ್ಟು ಅಂಗವಿಕಲರು ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೆ ಅವರಿಗೆ ಒಂದು ಚಿಕ್ಕ ಭಾವನೆಯಲ್ಲಿ ನೋಡೋದಾಗಲಿ ಮತ್ತು ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದಾಗಲಿ ದಯವಿಟ್ಟು ಮಾಡಬೇಡಿ. ನಿಮ್ಮ ಬ್ರದರ್ಸು ಇರ್ತಾರೆ, ನಿಮ್ಮ ಸಿಸ್ಟರ್ಸು ಇರ್ತಾರೆ, ಫಾದರ್ಸ್ ಇರ್ತಾರೆ, ಮದರ್ಸ್ ಇರ್ತಾರೆ. ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು, ಪ್ರತಿಯೊಬ್ಬರು ಗೌರವಿತ ಇರಬೇಕು ಅಂತ ಹೇಳ್ತಾ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೂ ಅಯ್ಯೋ ಪಾಪ ಅನ್ನೋಕ್ಕಿಂತ ಪ್ರೋತ್ಸಾಹ ನೀಡಿ. ಆಮೇಲೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಕಲಿತಾರೆ. ಉದಾಹರಣೆ ನನಗೆ ತಗೊಳ್ಳಿ. ನಾನು ಹಳ್ಳಿಯಿಂದ ಈ ತರಬೇತಿ ಬರೋಕ್ಕಿಂತ ಮುಂಚೆ ಹೇಳಬೇಕಂತಂದರೆ ನಾನು 10ನೇ ಕ್ಲಾಸ್ವರೆಗೆ ಫ್ರೆಂಡ್ಸ್, 1, 2 ಅಲ್ಲ, 10ನೇ ಕ್ಲಾಸ್ವರೆಗೆ ಅಷ್ಟು ಅಂದರೆ ಅಷ್ಟು ನನಗೆ ತಿಳುವಳಿಕೆ ಇರಲ್ಲ. ಅದಾಗಿ ಅಂಗವಿಕಲ ಅನ್ನೋದನ್ನು ಮರೆತು ಅದನ್ನು ಮೀರಿ ನನಗೆ ಆ ಸಂಸ್ಥೆ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹಾಗಾಗಿ ನಾನು ಆ ಪ್ರೋತ್ಸಾಹನ ಒಂದೊಂದು ಇಂಚು ಒಂದೊಂದು ಕ್ಷಣನೂ ಬಿಡದೆ ಆ ಪ್ರೋತ್ಸಾಹನ ಸಂಪೂರ್ಣವಾಗಿ ಬಳಸ್ಕೊಂಡಿರ್ತೀನಿ. ಅದನ್ನು ಬಳಸ್ಕೊಂಡು ನನ್ನ ಜೀವನ ಶೈಲಿಯನ್ನು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಅಂಗವಿಕಲರಂದರೆ ದಯವಿಟ್ಟು ಅಯ್ಯೋ ಪಾಪ ಬೇಡ, ಪ್ರೋತ್ಸಾಹ ನೀಡಿ. ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ, ಅವ್ರಿಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ನೋಡಿ, ಇವತ್ತಿನ ದಿನದಲ್ಲಿ ನಾನು ಈ ತರಬೇತಿ ಮತ್ತು ನನ್ನ ಬದಲಾವಣೆಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಆದ ಬದಲಾವಣೆಗಳು, ನಾನು ಝೀರೋಯಿಂದ ಒಂದು ಹೀರೋ ಆಗೋವರೆಗೂ ನೋಡಿ ಹೇಗೆಲ್ಲ ಬದಲಾವಣೆ ಕಂಡುಕೊಳ್ತೀವಿ. ಹಾಗಾಗಿ ಎಲ್ಲರೂ ಬದಲಾವಣೆ ಆಗ್ತಾರೆ. ಆದರೆ ಅದು ಒಬ್ಬರು ಅದೇ ಮುಂದೆ ಗುರಿ ಇದ್ದರೆ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರಲ್ಲ, ದಯವಿಟ್ಟು ಏನೋ ಒಂದು ಗುರಿ ಇರುತ್ತೆ, ಗುರಿ ಕೂಡ ಇಲ್ಲದೇ ಇರ್ಬೋದು. ಹಾಗಾಗಿ ಒಂದು ಗುರುವಾಗಿ ದಯವಿಟ್ಟು ದಾರಿ ತೋರಿಸಿ, ಅವರು ಆ ದಾರಿಯಲ್ಲಿ ತಲುಪ್ತಾರೆ ಅಂತ ಹೇಳ್ತಾ, ಈಗೇನು ನಾನು ತರಬೇತಿ ಅಂತ ಹೇಳಿದೆ ಫ್ರೆಂಡ್ಸ್. ಈ ತರಬೇತಿಯಲ್ಲಿ ಹಲವಾರು ವಿಷಯಗಳನ್ನು ನಾನು ತಿಳ್ಕೊಳ್ತೀನಿ. ಆಮೇಲೆ ಆ ಸಂಸ್ಥೆಯ ಫೌಂಡ್ರು ಆದ ಆ ತಾಯಿ ಹೇಳಬೇಕಂದ್ರೆ ಇವತ್ತಿನ ದಿನ ಆ ತಾಯಿ ಇಲ್ಲ. ಅವ್ರ ಹೆಸರು NS ಹೇಮಾ ಅಂತ ಹೇಳ್ಬಿಟ್ಟು. ತುಂಬ ನೋವಾಗ್ತಾ ಫ್ರೆಂಡ್ಸ್ ಯಾಕಂದರೆ ಅವರು ನಮಗೆ ಕಲಿಸಿರತಕ್ಕಂಥ ಪಾಠ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಅದು ಮರೆಯೋಕ್ಕೂ ಕೂಡ ಆಗದೆ ಇರತಕ್ಕಂಥ ಪಾಠಗಳು, ಒಂದೊಂದು ಅವರು ಮಾತಾಡಿರತಕ್ಕಂಥ ವಿಷಯಗಳು ನನ್ನ ಲೈಫನ್ನೇ ಬದಲು ಮಾಡೈತೆ ಅಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಅವ್ರ ಹೆಸರು NS ಹೇಮಾ ಅಂತೇಳಿ. ಆ ತಾಯಿ ನಾನು ತರಬೇತಿಯಲ್ಲಿ ಇರುವಾಗ ಅಂದರೆ ನಮ್ಮ ಲೈಫು ಹೇಗೆ ಲೀಡ್ ಮಾಡಬೇಕು, ಹೇಗೆ ಜನಗಳ ಜೊತೆ ಬೆರೀಬೇಕು,
ಹೇಗೆಲ್ಲ ಮುಂದೆ ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಆಮೇಲೆ ಅವರು ನಾನು ಯಾವತ್ತೂ ಆ ಮಾತನ್ನು ನಾನು ಮರೆಯೋಕ್ಕಾಗಲ್ಲ. ಯಾಕಂತಂದರೆ ಅವ್ರು ಹೀಗೆ ಅವ್ರ ಜೊತೆಲಿ ನಾವು ಮೀಟ್ ಆದಾಗ ಅವ್ರ ಜೊತೆ ಮೀಟ್ ಆದಾಗ ಮಾತಾಡೋ ಪ್ರತಿಯೊಂದು ಮಾತುಗಳು ಫ್ರೆಂಡ್ಸ್ ಹೇಗಿರ್ತಾವಂತ ಒಂದು ಒಳ್ಳೆ ಅರ್ಥಗರ್ಭಿತವಾದ ಮಾತುಗಳು ಫ್ರೆಂಡ್ಸ್. ನನಗೆ ಒಂದು ಕತೆ ಹೇಳ್ತಾರೆ. ನಾನು ಈ ಥರ ಎಲ್ಲ ಏನೆಲ್ಲ ನಿಮಗೆಲ್ಲ ಈಗ ಹೇಳಿದ್ದೀನಿ ಇವನ್ನ ಕಲಿತುಬಿಟ್ಟು ಇನ್ನೂ ಭಾಳಷ್ಟು ವಿಷಯಗಳನ್ನು ಕಲಿತುಬಿಟ್ಟು ಆ ತರಬೇತಿನೂ 10 ತಿಂಗಳು ಅವಧಿಯನ್ನು ನಾನು ಮುಗಿಸ್ತೀನಿ. 10 ತಿಂಗಳು ಅವಧಿ ಮುಗಿದ ನಂತರ ನಮಗೇನು ತೋಟಗಾರಿಕೆ ತರಬೇತಿ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಆ ಒಂದು ಟೀಮಲ್ಲಿ 14ರಿಂದ 16 ಜನ ಇರ್ತೀವಿ. ಈಗ ನಾವೇನು ಈಗ 10 ತಿಂಗಳು ನಾವು ತರಬೇತಿಯನ್ನು ಪೂರ್ಣಗೊಳಿಸ್ತೀನಿ. 10 ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ನಮಗೆ ತರಬೇತಿಯ ಬೀಳ್ಕೊಡೋ ಸಮಾರಂಭಗಳು ಇರ್ತವೆ. ಅಂದರೆ ನೋಡಿ, ತರಬೇತಿ ಎಲ್ಲ ಮುಗಿದ ಮೇಲೆ ಒಂದು ಫಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಆ ಫಂಕ್ಷನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರು ಹೇಳ್ತಾರೆ, ಅದು ನಮಗೆ ತಾಯಿ ಆ ಒಂದು ಹಕ್ಕಿ ಒಂದು ಮೊಟ್ಟೆ ಇಡುತ್ತೆ, ಆಮೇಲೆ ಮರಿ ಹಾಕುತ್ತೆ. ಹೇಗೆಲ್ಲ ಜೋಪಾನ ಮಾಡಿಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಅದನ್ನು ಜೋಪಾನ ಮಾಡಿಬಿಟ್ಟು ಯಾವುದೇ ತೊಂದರೆ ಆಗದಂಗೆ ಜೋಪಾನ ಮಾಡಿ ಅದು ಮರಿ ಆಗುತ್ತೆ. ಮರಿ ಆದಮೇಲೆ ಅದನ್ನು ಊಟ ತಿನ್ನಿಸೋದು ಹೇಗೆ, ಅದು ಮಾತಾಡೋದು ಹೆಂಗೆ ಅಂತೇಳ್ಬಿಟ್ಟೆಲ್ಲ ಕಲಿಸ್ಕೊಡುತ್ತೆ. ಆಮೇಲೆ ಅದರ ಜೊತೆ ಎಲ್ಲ ಹೇಗೆ ಅದು ಮಾತಾಡಬೇಕು, ಹೇಗೆ ಊಟ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಚೆನ್ನಾಗಿ ಕಲಿಸ್ಬಿಟ್ಟ ಮೇಲೆ ಅದಕ್ಕೆ ರೆಕ್ಕೆಗಳು ಬರ್ತವೆ. ರೆಕ್ಕೆಗಳು ಬಂದ ಮೇಲೆ ಆ ಹಕ್ಕಿ ಹೇಗೆ ತಾಯಿಯಿಂದ ಇದಾಗಿ ಹಾರೋಗುತ್ತೆ, ಅದೇ ಥರ ನೀವು ನಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ನೀವು ನಮ್ಮನ್ನು ಬಿಟ್ಟು ನೀವು ಹಾರೋಗ್ಬಿಡ್ತೀರಲ್ಲ ಗೂಡಿಂದ ಅಂತೇಳ್ಬಿಟ್ಟು ಆ ತಾಯಿ ನನಗೆ ಅವತ್ತೊಂದು ಚಿಕ್ಕ ಅಂದರೆ ಇದು ಕತೆ ನೋಡಿ, ಇದು ರಿಯಲ್ ಸ್ಟೋರಿನ ಅವರು ಆ ಥರ ಒಂದು ಕತೆ ಥರ ಹೇಳ್ತಾರೆ. ಅದು ನಿಜವಾಗ್ಲೂ ಅಂದರೆ ನನಗೆ ಯಾವಾಗಲೂ ಅದನ್ನು ನಾನು ನೆನ್ಪಿಟ್ಟು ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಯಾವಾಗಲೂ ಇಲ್ಲಿ ಫಿಕ್ಸ್ ಆಗಿಬಿಟ್ಟೈತೆ. ಆ ತಾಯಿ ಈ ಥರ ಹೇಳ್ತಾರೆ. ಅದಾಗಿ ಐ ಮಿಸ್ ಯು ಅಮ್ಮ, ಐ ಮಿಸ್ ಯು ಲಾಟ್ ಅಮ್ಮ ಅಂತೇಳ್ಬಿಟ್ಟು ಹೇಳ್ತೀನಿ. ಆ ತಾಯಿ ಇವತ್ತಿನ ದಿನ ಇಲ್ಲ, ನಮ್ಮನ್ನು ಎಲ್ಲ ಅಗಲಿದ್ದಾರೆ. ನಮಗೆ ನಿಜವಾಗ್ಲೂ ಹೇಳಬೇಕಂತಂದರೆ ನಮ್ಮಂಥ ಅಂಗವಿಕಲರು ಸಾವಿರಾರು ಜನಗಳಲ್ಲ ಫ್ರೆಂಡ್ಸ್, ಲಕ್ಷಾಂತರ ಜನಗಳಿಗೆ ಅವರು ಮನೆ ದೀಪ ಆಗಿದ್ದಾರೆ ಅಂತ ಹೇಳ್ಬಿಟ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾಗಿ ಈ ಥರ ಒಂದು ಕತೆ ಆದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ನಾವೆಲ್ಲ ಅಲ್ಲಿ ಗುರುಹಿರು ನಮ್ಮ ಸಾರ್ ಅವರೆಲ್ಲ ಬಂದಿರ್ತಾರೆ. ಗಣೇಶ್ ಹೆಗಡೆ ಸಾರ್ ಅಂತೇನು ಹೇಳಿದೆ ಅವರು ಬಂದಿರ್ತಾರೆ. ರಘು ಸಾರು, ಯಶೋಧ ಮೇಡಮು, ಆಮೇಲೆ ಶಶಿಕಲಾ ಮೇಡಮು, ದಿವ್ಯಾ ಮೇಡಮು, ಆಮೇಲೆ ನಾವು ಅಲ್ಲೇ ತರಬೇತಿ ಪಡೆದು ತರಬೇತಿದಾರರಾಗಿರ್ತಕ್ಕಂಥ ಹಲವಾರು ನಮ್ಮ ಸ್ನೇಹಿತರುಗಳು ಎಲ್ಲರೂ ಭಾಗವಹಿಸಿರ್ತಾರೆ. ಆಮೇಲೆ ಫಂಕ್ಷನ್ ಮುಂದುವರಿಸ್ತಾರೆ. ಫಂಕ್ಷನ್ ಮುಂದುವರ್ಸಿದ್ಮೇಲೆ ಎಲ್ಲರಿಗೆ ಅಲ್ಲಿ ಏನು ನಾವು ತರಬೇತಿ ಪಡೆದಿರ್ತೀವಿ ಇದು ತರಬೇತಿ ಪತ್ರ, ಹಾರ್ಟಿಕಲ್ಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ವಿತರಣೆ ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬ ಅಂಗವಿಕಲನಾಗಿ ಒಂದು ಕೋಲನ್ನು ಇಟ್ಕೊಂಡು ಹಳ್ಳಿಯಿಂದ ಅಲ್ಲಿ ಬಂದಿರ್ತೀನಿ. ಕೋಲಿಂದ ಕ್ರಚಸ್ ಆಗುತ್ತೆ. ಕೋಲು, ಕ್ರಚಸ್ಸು, ಆಮೇಲೆ ಕ್ಯಾಲಿಫರು ಇವೆಲ್ಲ ಬದಲಾವಣೆ ಆಗುತ್ತೆ. ಆಮೇಲೆ ನನಗೆ ಒಳ್ಳೆ ಮುಂದೆ ದಾರಿ, ನನ್ನ ಜೀವನವನ್ನು ಮುಂದುವರಿಸಲಿಕ್ಕೆ ಒಂದು ದಾರಿ, ತರಬೇತಿ ನನಗೆ ನನ್ನ ಲೈಫಿಗೆ ಒಂದು ದಾರಿ ಆಗುತ್ತೆ. ಅದಾದಮೇಲೆ ನಾನು ಆ ತರಬೇತಿಯಲ್ಲಿ ಬರೀ ತೋಟಗಾರಿಕೆ ತರಬೇತಿ ಅಂತ ಪಡೀಲಿಕ್ಕೆ ಬಂದಿರ್ತೀನಿ. ನನಗೆ ತೋಟಗಾರಿಕೆ ತರಬೇತಿ ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಅದರ ಜೊತೆಗೆ ಏನು
ಸಿಂಗಿಂಗ್ ಅಂತ ಹೇಳ್ಬಿಟ್ಟಿರ್ತೀನಿ. ಸಿಂಗಿಂಗ್ ಕಾಂಪಿಟೇಷನ್ ಮಾಡಿರ್ತೀನಿ. ಸಿಂಗಿಂಗ್ ಕಾಂಪಿಟೇಷನ್ದು ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಸ್ಪೋರ್ಟ್ಸ್ ಅಂತ ಹೇಳಿರ್ತೀನಿ, ಸ್ಪೋರ್ಟ್ಸ್ದು ಸರ್ಟಿಫಿಕೇಟ್ ಸಿಗುತ್ತೆ. ಇವನ್ನೆಲ್ಲ ನಾನು ಪಡ್ಕೊಳ್ತೀನಿ. ಅದಾದಮೇಲೆ ತಾಯಿಯವ್ರು ಹೇಳ್ತಾರೆ, ಆ ಕತೆ ಹೇಳಿದ ಮೇಲೆ ಮತ್ತೆ ಪುನಃ ನೆನಪು ಬಂದಿರ್ತೀನಿ. ಒಂದು ಸರ್ತಿ ಸರ್ಟಿಫಿಕೇಟ್ ಇಸ್ಕೊಳ್ತೀನಿ. ಪುನಃ ಒಂದು 2-3 ಜನ ನಮ್ಮ ತರಬೇತಿದಾರರು ನನ್ನ ಜೊತೆ ಸಹಪಾಠಿಗಳನ್ನು ಕರೀತಾರೆ. ಪುನಃ ಇನ್ನೊಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಕರೀತಾರೆ. ಆಮೇಲೆ ಅದನ್ನು ಹೇಳ್ತಾರೆ, ಏನಪ್ಪ ಎಲ್ಲ ಸರ್ಟಿಫಿಕೇಟ್ಗಳು ನೀನೇ ತೊಗೊಂಡು ಹೋಗಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ತಾಯಿ. ಅದಾದಮೇಲೆ ಪುನಃ ಮತ್ತೆ 3 ಸತಿ ಬಂತೀನಿ. 3 ಸತಿ ಬಂದು ಒಂದೊಂದು ಸರ್ಟಿಫಿಕೇಟನ್ನ ತಗೊಳ್ತೀನಿ. ಆ ಸರ್ಟಿಫಿಕೇಟ್ ತೊಗೊಳ್ಳಿಕ್ಕೆ ನನಗೆ ತುಂಬ ಖುಷಿಯಾಗತ್ತೆ ಮತ್ತು ತುಂಬ ಹೆಮ್ಮೆಯಿಂದ ತೊಗೊಂಡಿರ್ತೀನಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಈಗ ನನ್ನ ತರಬೇತಿ ಮುಗಿದಿರುತ್ತೆ ಅಲ್ಲಿ. ಆ ತರಬೇತಿ ಅಲ್ಲಿ ಮುಗಿದ ಮೇಲೆ ಬೆಂಗಳೂರಿಗೆ ಆ ತಾಯಿ NS ಹೇಮಾ ಅಂತ ಏನು ಹೇಳಿದೆ, ಅವರು ನನಗೆ ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ಆ ಸಂಸ್ಥೆಯಿಂದ ಅವರಿಗೆ ಗೊತ್ತಿರತಕ್ಕಂಥ ಇನ್ನೊಂದು ಸಂಸ್ಥೆ ಇರುತ್ತೆ. ಅದು ಬಂದ್ಬಿಟ್ಟು ಕೊಪ್ಪಳ ಗಂಗಾವತಿ ಏರಿಯಾದಲ್ಲಿ ಇರುತ್ತೆ. ಈ ತರಬೇತಿ ಆದಮೇಲೆ ನಿಮಗೆ ಅಲ್ಲಿ ನಾನು ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವರು ತಾಯಿಯವರು ನನಗೆ ಮಾತು ಕೊಡ್ತಾರೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವಿಷಯ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದೆ ವರ್ಷೋಣ ಅಂತ ಹೇಳ್ತಾ, ದಯವಿಟ್ಟು ನೋಡಿ ಫ್ರೆಂಡ್ಸ್, ನನ್ನ ಲೈಫ್ ಸ್ಟೋರಿ ಬಗ್ಗೆ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರು ಇರ್ಬೋದು, ಅವರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ನಮ್ಮ ಲೈಫ್ ಜರ್ನಿನ ಮುಂದೆ ವರ್ಷೋಣ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.